ನಾವು ನಾಗರಿಕ ವೇದಿಕೆ ಎಸ್.ಎನ್. ನಗರ ಮತ್ತು ದಲಿತ ಸಂಘರ್ಷ ಸಮಿತಿ ಯಾವ ಬಣ ಇದೆ ನಮ್ದು ಸಂಘಟ ಮತ್ತು ಮಾನವ ಹಕ್ಕು ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಸೇವಾ ಸಮಿತಿ ಇವರುಗಳು ಜಂಟಿಯಾಗಿ ಈ ಸಾಗರವನ್ನು ಜಿಲ್ಲೆಯಾಗಿ ನೂತನ ಜಿಲ್ಲೆಯಾಗಿ ಒಂದು ಘೋಷಿಸಬೇಕು. ಅದ್ರ ಬಗ್ಗೆ ನಾವೊಂದು ಮನವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಮಾತುಗಳನ್ನ ಪೂರ್ವಭಾವಿಯಾಗಿ ನಾನು ಹೇಳ್ಬೇಕಾಗುತ್ತೆ. 2020ನೇ ಇಸ್ವಿಯಲ್ಲಿ ನಾವು ನಾಗರಿಕ ವೇದಿಕೆಯಿಂದ ಇಂಡಿವಿಜುವಲ್ ಆಗಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಮಾನ್ಯ ಸಂಸದರು ರಾಘವೇಂದ್ರ ಇವರು ಮಾರನೇ ದಿನ ಸಾಗರದ ಐದಿಯಲ್ಲಿ ಶಿಕಾರಿಪುರ ಜಿಲ್ಲೆ ಮಾಡೋದಿಲ್ಲ, ಆ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ ಅಂತ ಹೇಳಿದ್ರು. ಈಗ ಇತ್ತೀಚೆಗೆ ಮತ್ತೆ ಈಗ ಜಿಲ್ಲೆಯನ್ನು ರಚನೆ ಮಾಡಬೇಕು ಎಂಬ ಕೂಗುಗಳು ಸಾಗರದಲ್ಲೂ ಕೂಡ ಹೊರಟಿದೆ, ಅಲ್ಲೂ ಕೂಡ ಹೊರಟಿದೆ. ಈ ನಿಟ್ಟಿನಲ್ಲಿ ನಾವುಗಳು ಈ ದಿನ ಸಾಗರವನ್ನ ಜಿಲ್ಲೆಯಾಗಿ ಘೋಷಿಸಬೇಕು. ಭೌಗೋಳಿಕವಾಗಿ ಸಾಗರ ಬಹುದೊಡ್ಡ ವಿಸ್ತೀರ್ಣ ಇರತಕ್ಕಂಥ ತಾಲೂಕು, 1940 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ತಾಲೂಕು ಮತ್ತು ಶಿವಮೊಗ್ಗ ಭದ್ರಾವತಿ ತಾಲೂಕಿಗಿಂತ 3 ಪಟ್ಟು ದೊಡ್ಡದಾದಂತಹ ಭೌತಿಕವಾಗಿ ವಿಸ್ತೀರ್ಣ ಹೊಂದಿರತಕ್ಕಂಥ ತಾಲೂಕಿದು. ಈ ತಾಲೂಕಿನಲ್ಲಿ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಕಾರ್ಗಲ್ಲು, ಜೋಗ ಪಟ್ಟಣ ಪಂಚಾಯತಿಗಳು, ಅನಂತಪುರ ಹೋಬಳಿಗಳು ಮತ್ತೆ ಸುತ್ತಮುತ್ತಲಿನ ತಾಲೂಕುಗಳಾದಂತಹ ಸಿದ್ದಾಪುರ, ಹೊಸನಗರ, ಸೊರಬ ಮತ್ತು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಜನಸಂಖ್ಯೆ ಎಲ್ಲ ಸೇರಿಸಿದ್ರೆ ನಮಗೆ ಒಂದು 15 ಲಕ್ಷಕ್ಕೂ ಹೆಚ್ಚು ಕಡಿಮೆ ಜನಸಂಖ್ಯೆ ಈ ಒಂದು ವಿಭಾಗಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಈ ಡಿಸೆಂಬರ್ ಅಂತ್ಯದ ಒಳಗಡೆ 31ರ ಒಳಗಡೆ ಜಿಲ್ಲೆ ತಾಲೂಕು ಗಡಿ ರಚನೆ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಆದೇಶ ನೀಡಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ಹಂತದಲ್ಲಿ, ಪ್ರಾರಂಭಿಕ ಹಂತ ಇದು, ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಾರಂಭಿಕ ಹಂತದಲ್ಲಿ ಒಂದು ಮನವಿಯನ್ನು ಕೊಟ್ಟು ನಂತರದ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ ಮುಟ್ಟಿಸೋದು, ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸೋದು, ಕಾನೂನಾತ್ಮಕ ಹೋರಾಟಗಳನ್ನು ಮಾಡುವುದು, ಕಾನೂನಿನಲ್ಲಿ ಸಾಗರ ಜಿಲ್ಲೆ ಎಷ್ಟು ಮಹತ್ವದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕಾನೂನಲ್ಲೂ ಕೂಡ ನಾವು ಪ್ರತಿಪಾದನೆ ಮಾಡ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ನಾವು ನಿಟ್ಟಿನಲ್ಲಿ ನಾವೆಲ್ಲರೂ ಒಕ್ಕೂಟ ಮಾಡಿಕೊಂಡು ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ನಿಶ್ಚಯನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ನಾವು ಒಂದು ಮನವಿ ಕಾರ್ಯಕ್ರಮವನ್ನು ಸಾಗರದ ಉಪವಿಭಾಗಾಧಿಕಾರಿಗಳ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ ಹಾಗೂ ಕಾರ್ಯದರ್ಶಿಗಳಿಗೆ, ಉಪವಿಭಾಗಾಧಿಕಾರಿಗಳ ಮೂಲಕ ಈ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಈ ನಮ್ಮ ಒಂದು ಒಕ್ಕೂಟದ ಸಂಘಟನೆಗಳಿಗೆ ಮುಂದಿನ ದಿನ ಹೆಚ್ಚಿನದಾಗಿ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾಗರ ಜಿಲ್ಲೆ ಮಾಡೋದ್ರಲ್ಲಿ ತಾವು ಕೂಡ ಸಹಕಾರ ನೀಡಿ ಜಿಲ್ಲೆಯನ್ನಾಗಿ ಪರಿವರ್ತಿಸಲು, ನೂತನ ಜಿಲ್ಲೆ ಘೋಷಿಸಲು ಸಂಪೂರ್ಣ ಸಹಕಾರ ಕೊಡಬೇಕಂತ ಈ ಒಂದು ಮನವಿ ಮೂಲಕ ನಾನು ಸಾಗರದ ಜನತೆಗೆ, ನಾಗರಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ಏನು ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಮಾರ್ಪಾಟು ಮಾಡಬೇಕು ಅಂತ ಹೇಳಿ ಇವತ್ತೇನು ಸಾಂಕೇತಿಕವಾಗಿ ನಾಗರಿಕ ವೇದಿಕೆ ಎಸ್.ಎನ್. ನಗರ ಇವರು ಕರೆ ಕೊಟ್ಟಿರ್ತಕ್ಕಂಥ ಈ ಒಂದು ಕರೆಗೆ ಇವತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲ ಬಣಗಳು ಒಟ್ಟಾಗಿ ಈ ಒಂದು ವೇದಿಕೆಗೆ ಬೆಂಬಲವನ್ನ ಸೂಚಿಸ್ತದೆ. ಜೊತೆ ಏನಪ್ಪಾ ಅಂದ್ರೆ ಇವತ್ತು ಸಾಗರ ತಾಲೂಕು ಭೌಗೋಳಿಕವಾಗಿ ಒಂದು ಜಿಲ್ಲೆ ಆಗಲಿಕ್ಕೆ ಎಲ್ಲದೂ ಕೂಡ ಅರ್ಹತೆ ಹೊಂದಿರತಕ್ಕಂಥ ತಾಲೂಕು ಯಾವ್ದಾರ ಇದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು. ಯಾಕಂದ್ರೆ ಇವತ್ತು ಸಾಗರ ತಾಲೂಕು ಉಪವಿಭಾಗ ಮಟ್ಟದ್ದು, ಇವತ್ತು 4 ತಾಲೂಕುಗಳನ್ನ ಹೊಂದಿರತಕ್ಕಂತ ಒಂದು ವಿಭಾಗ ಅಂದ್ರೆ ಅದು ಸಾಗರ ತಾಲೂಕು. ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಉಳಿತಕ್ಕಂಥ ಎಲ್ಲಾ ಬೆನಿಫಿಟ್ಸ್ಗಳು, ಎಲ್ಲಾ ಇಲಾಖೆಗಳು ಎಲ್ಲದೂ ಕೂಡ ಇಲ್ಲಿ ಲಭ್ಯ ಇರತಕ್ಕಂಥ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಸಾಗರ ತಾಲೂಕು. ಹಾಗಾಗಿ ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಈ ಹಿಂದೆನೂ ಕೂಡ 2020ರಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅದೇ ರೀತಿ ಏನು ಕೇಂದ್ರ ಸರ್ಕಾರ ಈಗ ಡಿಸೆಂಬರ್ 31 ಒಳಗಡೆ ಏನು ತಾಲೂಕಿರ್ಬೋದು ಜಿಲ್ಲೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಗಡಿಯನ್ನ ಗುರುತಿಸಬೇಕು ಅಂತ ಹೇಳಿ, ಗುರುತಿಸಿ ಒಂದು ನಮಗೆ ಸಲ್ಲಿಸಬೇಕು ಅಂತ ಹೇಳಿ ಏನು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಈ ರಾಜ್ಯ ಸರ್ಕಾರ ಡಿಸೆಂಬರ್ 31 ಒಳಗಡೆ ಅವರು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾವ ಗಡಿನ ಗುರುತಿಸಿ ಜಿಲ್ಲೆ ಆಗ್ಬೇಕು ಅಥವಾ ತಾಲೂಕು ಆಗ್ಬೇಕು ಅದನ್ನ ನಮಗೆ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಏನು ಆದೇಶ ಕೊಟ್ಟಿದೆ. ಆ ಆದೇಶದ ಮೇರೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕನ್ನು ಕೂಡ ಒಂದು ಜಿಲ್ಲೆಯಾಗಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಂದು ಒಕ್ಕೊಳಿಂದ ಇವತ್ತು ಮನವಿಯನ್ನ ಸಲ್ಲಿಸಿದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಪರಿವರ್ತನೆ ಮಾಡೋದ್ರಲ್ಲಿ
ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂತ ತಾಲೂಕು ಸಾಗರ ತಾಲೂಕು. ಹಾಗಾಗಿ ಇವತ್ತು ಸಾಕಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥದ್ದು ಸಾಗರ ತಾಲೂಕು. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಶಿವಮೊಗ್ಗ ಡಿಸ್ಟಿಕ್ ಅನ್ನು ಹೊರತುಪಡಿಸದೆ ನೆಕ್ಸ್ಟ್ ಡಿಸ್ಟಿಕ್ ಸಾಗರನೇ ಆಗ್ಬೇಕು ಅಂತೇಳಿ ಎಲ್ಲರ ಒಕ್ಕೂಟದಿಂದ ಸಾಗರ ಡಿಸ್ಟಿಕ್ ಅನ್ನ ಮಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಹಾಗಾಗಿ ಸರ್ಕಾರ ಈ ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಒಂದ್ಸಿ ಎರಡು ಮಾತು ಮುಗಿಸಿದೆ. ಜೈ ಹಿಂದ್ ಜೈ ಭೀಮ್. ನಾಗರಿಕ